ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಆದ್ಯ ಗೌಡ ಬ್ಲಾಗ್ಸ್. ಸೊ ಇದು ನನ್ನ ಮಾರ್ನಿಂಗ್ ರೊಟೀನ್ ಆಗಿರುತ್ತೆ. ಸೊ ಇದು ಬಂದು ಸೋರೆಕಾಯಿ. ಸೊ ಮಾರ್ನಿಂಗ್ ನಾನು ಸೋರೆಕಾಯಿ ಜ್ಯೂಸ್ ಕುಡಿತೀನಿ. ಸೊ ಇದು ಬಂದು ಎವ್ರಿಡೇ ರೊಟೀನ್ ಆಗಿರುತ್ತೆ. ಸೊ ಈ ಸೋರೆಕಾಯಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಜ್ಯೂಸ್ ಹಾಲೊಟ್ಟೆಲೆ ಕುಡಿಯೋದ್ರಿಂದ ನಿಮ್ಮ ಬಾಡಿಯಲ್ಲಿ ಜೀರ್ಣಶಕ್ತಿ ಹೆಚ್ಚಾಗುತ್ತೆ, ಹಾಗೆಯೇ ತೂಕ ಕೂಡ ಕಮ್ಮಿ ಆಗುತ್ತೆ. ಸೊ ತುಂಬಾ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಈ ಸೋರೆಕಾಯಲ್ಲಿ. ಈ ಸೋರೆಕಾಯಲ್ಲಿ ನೀರಿನ ಅಂಶ ಹೆಚ್ಚಾಗಿರೋದ್ರಿಂದ ಸೊ ನಿಮ್ಮ ಬಾಡಿ ಯಾವಾಗಲೂ ಹೈಡ್ರೇಟ್ ಆಗಿರುತ್ತೆ ಈ ಜ್ಯೂಸ್ ಕುಡಿಯೋದ್ರಿಂದ. ಸೊ ಇದು ಸ್ವಲ್ಪ ಉಗ್ರೊಗ್ರಾಗಿರುತ್ತೆ. ಸೊ ಯಾರ್ಕತ್ರೂ ಅದು ಕುಡಿಯೋಕ್ಕಾಗಲ್ಲ ಹಾಗೆ ಡೈರೆಕ್ಟಾಗಿ ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಲೆಮನ್ ಆ್ಯಡ್ ಮಾಡಿ ಕುಡಿಬೋದು. ಬಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಸೊ ಡೈಲಿ ಇದೇ ಥರ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಒಂದು ದಿವಸ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್, ಒಂದು ದಿವಸ ಸೋರೆಕಾಯಿ ಜ್ಯೂಸ್, ಒಂದು ದಿವಸ ಕ್ಯಾರೆಟ್ ಜ್ಯೂಸ್, ಹೀಗೆ ವೀಕ್ಲಿ ಥ್ರೈಸ್ ಈ ಥರ ಮಾಡ್ಕೊಳ್ತೀನಿ. ಸೊ ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಶಾವಿಗೆ ಬಾತ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಶಾವಿಗೆ ಬಾತ್ ಮಾಡೋದು ಹೇಗೆ ಅಂತ. ಸೊ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡಿ ಅಷ್ಟೆ. ಸೊ ಇದು ಬಂದು ಮಧ್ಯಾಹ್ನದ ವೀಡಿಯೋ ಆಗಿರುತ್ತೆ. ಸೊ ಮಧ್ಯಾಹ್ನಕ್ಕೆ ನಾನು ಆಮ್ಲೆಟ್ ಹಾಕಿದ್ದೆ. ಸೊ ಆಮ್ಲೆಟ್ ಮಾಡಿ ರೈಸ್ ಮಾಡಿ ಹಾಗೆ ಮುದ್ದೆ ಮಾಡ್ತಾಯಿದ್ದೀನಿ. ಸೊ ಇದು ಬಂದು ಮೊಸರು ಸಾರು. ಸೊ ಇದು ನನ್ನ ಲಂಚ್. ಇವತ್ತಿನ ವ್ಲಾಗ್ ಹೀಗಾಗಿರುತ್ತೆ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. How is it, Mama? Wow, Adya, it's very nice. ತೋರ್ಸು. ಏನು ಮಾಡ್ತಾ ಇದೀಯ ಆದ್ಯಾ? ಇದಕ್ಕೆಲ್ಲ ಅನಿಸ್ತಾ ಇದೀನಿ. ಇದು ಸ್ಟಿಕ್ ಮಾಡ್ತಾ ಇದನ್ನು ಸ್ಕೂಲಲ್ಲಿ ಕೊಟ್ಟಿದ್ದ ಇದು ಮಾಡೋಕ್ಕೆ ಪ್ರಾಜೆಕ್ಟಾ? Project first, Mama.